ನಾವಿರುವುದೇ ಕಲಿಯುಗ. 21ನೇ ಶತಮಾನದಲ್ಲಿ ನಾವಾದ್ರೂ ಕೂಡ ಕಾಲವನ್ನು ಕಲಿತಾಗಿದ್ದಂತಹ ಸಂದರ್ಭದಲ್ಲಿ ಇದೇ ಕಲಿಯುಗದ ಆರಂಭದಲ್ಲಿ ಉಜ್ಜಯಿನಿ ಪಟ್ಟಣದ ಅರಸನಾದಂತಹ ರಾಜನಾದಂತಹ ವಿಕ್ರಮ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾ ರಾಜನಾದಂತಹ ವಿಕ್ರಮ ಮಹಾರಾಜ ಸತ್ಯ ಧರ್ಮದಿಂದ ನ್ಯಾಯ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದೀನಿ. ಒಂದಾದ ಮಂತ್ರಿಯಾದಂತಹ ಬಡ್ಡಿಯನ್ನ ಕೇಳ್ತಾರೆ, ಮಂತ್ರಿ ನಮ್ಮ ರಾಜ್ಯವಾದರೂ ಕೂಡ ಯಾವ ರೀತಿಯಾಗಿರುವುದು ಅದನ್ನು ತಿಳಿಸಲಾಗಿದ್ದಾಗ ಮಂತ್ರಿಯಾದಂತಹ ಬಡ್ಡಿಯಾರು ಹೇಳ್ತಾರೆ, ಮಹಾರಾಜ ನಮ್ಮ ರಾಜ್ಯದಲ್ಲಿ ಆದರೂ ಕೂಡ ಒಂದೇ ಒಂದು ಕೊರತೆ. ಏನಪ್ಪಾ ಕೊರತೆ? ಯಾಕಪ್ಪ ಬೇರುವವರಿಂದಲೇ ಬಡವರಾಗಿದ್ದಾರೆ. ಆ ಬೇರುವವರಿಂದಲೇ ಬಡವರಾಗಿದ್ದಾರೆ. ಆ ಮಂತ್ರಿಯನ್ನು ಒಂದು ಉಚಿತವಾದಂತಹ ಪೀಠದ ಮೇಲೆ ಕೂರಿಸಿ ತದನಂತರದಲ್ಲಿ ಸೈನ್ಯಾಧೀಕ್ಷನೇ ನಮ್ಮ ಸೈನ್ಯವನ್ನ ಯಾವ ರೀತಿಯಾಗಿಟ್ಟಿರುವೆ ಅದನ್ನು ತಿಳಿಸಲಾಗು ಎಂಬುದಾಗಿ ಸೈನ್ಯಾಧೀಕ್ಷನಾದರೂ ಕೂಡ ಪಟ್ಟನೆ ಎದ್ದು ನಿಂತ ರಾಜ ಸೈನ್ಯವಾದರೂ ಕೂಡ ನಮ್ಮ ಸೈನ್ಯವನ್ನು ತಕ್ಷಣ ಬೆದರಿ ಭಾಗವಾಗಿ ಹೊರಡುತ್ತಿದೆ. ಒಂದು ಉಚಿತವಾದ ಸೈನ್ಯ ಒಂದು ಉಚಿತವಾದಂತಹ ಪೀಠದ ಮೇಲೆ ಕೂರಿಸಿ ಒಂದಾನೊಂದು ದಿವಸ ವಿಕ್ರಮ ಮಹಾರಾಜರಾದರೂ ಕೂಡ ಆ ರಾಜ್ಯವನ್ನು ಸಂಚಾರ ಮಾಡಬೇಕು ಎಂಬುದಾಗಿ ಹೇಳಿ ನಾಡಿನೆಲ್ಲೆಡೆ ಸದಾ ಡಂಗೂರವನ್ನು ಸಾರಿಸಿದ್ದಾನೆ. ಈ ನಾಡಿನ ದೊರೆಯಾದಂತಹ ವಿಕ್ರಮ ಮಹಾರಾಜರಾದರೂ ಕೂಡ ರಾಜ್ಯವನ್ನು ಸಂಚಾರ ಮಾಡುವುದಕ್ಕೋಸ್ಕರವಾಗಿ ಒತ್ತಾಯವಾಗಿ ರಾಜ್ಯವನ್ನ ನಾಡಿನೆಲ್ಲೆಡೆಯೂ ಸದಾ ಶೃಂಗಾರವನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಪ್ಪ? ಈಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ರಂಗೋಲಿನ ಬಿಡಕ್ ಬರಲ್ಲ. ಈಗಿನ ಕಾಲದಲ್ಲಿ ರಂಗೋಲಿನ ಬಿಡಕ್ ಬರಲ್ಲ. ಎಲ್ಲರೂ ಒಪ್ಪಿ ಏನೋ ಬಿಡ್ತಾರೆ, ಅದು ಸರಿಯಾಗಿ ಬರಲ್ಲ. ಮನೆ ಮುಂದೆ ಕೊಯ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಕಡೆಯಿಂದ ಆ ಕಡೆಗೆ ಒಂದು ಚುಕ್ಕಿ, ಆ ಕಡೆಯಿಂದ ಈ ಕಡೆಗೆ ಒಂದು ಚುಕ್ಕಿ, ಈ ಕಡೆಯಿಂದ ಆ ಕಡೆಗೆ ಒಂದು ಗೆರೆ, ಆ ಕಡೆಯಿಂದ ಈ ಕಡೆಗೆ ಒಂದು ಗೆರೆ. ರಂಗೋಲಿ ಯಾವಾಗ ಚೆನ್ನಾಗಿ ಬರಲ್ಲ, ಈ ಚಪ್ಪಲಿ ಹಾಕೊಂಡಿರ್ತಾರ ಕಾಲ್ನ, ಆ ಚಪ್ಪಲಿ ಕಾಲಿನ ಹಾಕೊಂಡು ಈ ಪರ್ರ 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 ಪರ್ರನ ಹಾಕೊಂಡು ಕೆರಿತಾರೆ. ರಂಗೋಲಿ ಯಾವಾಗ ಕೆಟ್ಟೋಗುತ್ತೆ, ಒಂದ್ ಬಕೆಟ್ ನೀರ್ ತಗೊಂಡ್ ಎಡ್ಸ್ಬಿಟ್ಟು ಹೋಯ್ತಾ ಇರೋದ ಕೆಲಸ. ರಂಗೋಲಿನೂ ಇಲ್ಲ, ಜೋರು ಇಲ್ಲ.
ನೋಡಿ ಆ ಎಂಬುದಾಗಿ ಹೇಳಿದ್ರೆ ಆ ಮನೆಗೆ ದುಷ್ಟ ದುಷ್ಟ ಶಕ್ತಿಗಳ ಕಾಟ ತಾಕಬಾರದು ಎಂಬುದಾಗಿ ಹೇಳಿ ಆ ಮನೆಯ ಮುಂಭಾಗದಲ್ಲಿ ರಂಗೋಲಿ, ಅದರ ನಿಜವಾದ ಹೆಸರು ರಂಗೋಲಿ ಅಲ್ಲ, ರಂಗವಲಿ. ಆ ದೊಡ್ಡವರಾದ್ರೆ ಹೇಳ್ತಾರೆ